ಯಾರು ಗೋಭಕ್ತರಾಗಿರುವರೋ ಅವರನ್ನು ನಾನು ಹಿಂದೂಗಳೆಂದು ಕರೆಯುತ್ತೇನೆ. ಇದು ಎಲ್ಲ ನಿಮಗೂ ನಮಗೂ ಎಲ್ಲರಿಗೆ. ಬಸವಣ್ಣವರು ಗೋಭಕ್ತಿಯನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ಬರುವಂಥ ಪ್ರಶ್ನೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಹೌದೋ ಅಲ್ಲೋ ಅಂತ. ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ ಅಂತ. ಬಸವಣ್ಣವ್ರ ಮನ್ಯಾಗ ಆಕಳುಗಳಿದ್ದು ಒಂದು ದಿವಸ ಯಾರೋ ಕಳ್ಳರು ಆಕಳ ಕಾಯಕ್ಕೆ ಹೋದಲ್ಲಿ ಕಳ್ಳರು ಬಂದು ಆಕಳುಗಳು ಕದ್ದುಕೊಂಡು ಕಸ್ಕೊಂಡು ಓಡಿ ಹೊಂಟಿದ್ರು. ಆವಾಗ ಆಕಳ ಕಾಯೋರು ಬಂದು ಬಸವಣ್ಣವ್ರಿಗೆ ಹೇಳಿದರು, ಅಣ್ಣವ್ರ ನಮ್ಮ ಆಕಳುಗಳನ್ನು ಕಳ್ಳರು ತೊಗೊಂಡು ಹೋದ್ರಿ ಅಂತ. ಕಳ್ಳರು ಅಂತ ಅನ್ಬೇಡ ಅವ್ರಿಗೆ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಅಲ್ಲಿ ಉಂಡ್ರು ಅವನ ಇಲ್ಲಿ ಉಂಡ್ರು ಅವನೇ, ಈ ಕರಗಳದವಲ್ಲ ಇವನ್ನ ಟೊಯ್ದು ಆಕಳದ ಹತ್ರ ಬಿಟ್ಟು ಹೋಗ್ರಿ ಅಂತ ಕಳಿಸಿದ್ರಂತ ಬಸವಣ್ಣವ್ರು. ಅಂದ್ರೆ ಬಸವಣ್ಣವರು ಗೋಭಕ್ತರು ಇದ್ದರು ಅಂತ ಸಿದ್ಧ ಆಗ್ತಿತ್ತು. ಒಕ್ಕಲಿಗರ ಮುದ್ದಣ್ಣ ಬರ್ತಾನ, ತೊರಗಾಯಿ ರಾಮಣ್ಣ ಬರ್ತಾನ, ಇಂಥ 100 ಶರಣರು ಗೋಭಕ್ತಿಯನ್ನು ಮಾಡುವಂಥವ್ರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದ್ದರು ಅಂದಾಗ ಬಸವಣ್ಣನವರು ವೇದ ಧರ್ಮವನ್ನು ವಿರೋಧಿಸಿದವರು ಅನ್ನೋದಕ್ಕೆ ಎಲ್ಲಿಯೂ ಅರ್ಥ ಇಲ್ಲ ಅಂತ. ಈ ಆಕಳುಗಳು ಅವತ್ತಂತರೂ ಇದ್ದು, ಇವತ್ತು ನಮ್ಮ ಬಹಳ ಮಂದಿ ಪರಿಸ್ಥಿತಿ ಯಾಕೆ ಕೆಟ್ಟೈತಿ ಅಂತಂದ್ರೆ ಆಕಳುಗಳಿಂದ ದೂರ ಸರಿದೀವಿ ನಾವು. ಇವತ್ತು ಸಹಿತ ಅಷ್ಟೇ ಮಹತ್ವ ಐತೆ ಆಕಳಿಗೆ. ನಮಗೆ ಕೆಲವು ಜನ ಕಲ್ತವ್ರು ಶಾಣ್ಯರು ಬಂದು ಹೇಳಿದರು, ಏನು ಉಪಯೋಗ ಐತ್ರಿ, ಒಂದು ಚರಿಗೆ ಹಾಲು ಕೊಡ್ತೈತಿ, ಅದರಿಂದ ಏನಾಗೋದು, ತಿಂತೈತಿ ಕಂಡಾಪ್ಟಿ, ಬರೀ ಒಂದು ಚರಿಗೆ ಹಾಲು ಕೊಡ್ತೈತಿ ಅಂತ ಚಲೋ ಕಲ್ತು ಶಾಣ್ಯರು ಬಂದು ನಮಗೆ ತಲೆ ತುಂಬಿದರು. ಅನುತ್ಪಾದಕವಾದಂಥ ಜಾನುವಾರುಗಳನ್ನು ಮನ್ಯಾಗ ಇಟ್ಕೋಬೇಡ್ರಿ, ಮಾರಿಬಿಡ್ರಿ ಅಂತ ಹೇಳಿ ನಮಗೂ ಖರೇನೇ ಅನ್ನಿಸ್ತದೆ. ಅವ್ರ ಮಾತು ಕೇಳಿ ಎಲ್ಲ ದನಗಳನ್ನು ಕಳಿಸಿಬಿಟ್ಟಿವಿ. ಅವು ದನಗಳು ಮನೆ ಬಿಟ್ಟು ಹೊರವಾದು ಮನ್ಯಾಗೆಲ್ಲ ಅವದಶ ಬಂದು ಹೊಕ್ಬಿಟ್ಟು. ಒಂದು ಆಕಳು ಮನ್ಯಾಗಿತ್ತು ಅಂತಂದ್ರೆ ಯಾವ ಕೆಟ್ಟ ಚಟಗಳು ಮನ್ಯಾಗ ಬರ್ತಿದ್ದಿಲ್ಲ. ಯಾಕಂದ್ರೆ ಖಾಲಿ ಕುಂದ್ರಕ್ಕೆ ಸಮಯನೇ ಇರ್ತಿದ್ದಿಲ್ಲ. ಹೆಂಡಿ ತೆಗಿಬೇಕಾಕಿತ್ತು, ಮೈ ತಿಕ್ಕಬೇಕಾಕಿತ್ತು, ಹಾಲು ಕರಿಬೇಕಾಕಿತ್ತು, ಹಾಲು ಬಿಸಿ ಮಾಡಬೇಕಾಕಿತ್ತು, ಮಜ್ಜಿಗೆ ಮಾಡೋದಿತ್ತು, ತುಪ್ಪ ಕಡಿದಿತ್ತು, ಮತ್ತು ಆ ಹುಡುಗರಿಗೆ ಕುಡಿಸೋದಿತ್ತು, ತಿನ್ನಿಸೋದಿತ್ತು, ಕೆಲಸ ಇತ್ತು. ಆಕಳಿಗೆ ಮೇವು ತರಬೇಕಾಕಿತ್ತು, ಕರುಗಳಿಗೆ ಏನರ ಮಾಡಬೇಕಾಕಿತ್ತು, ಉಪಚಾರ ಮಾಡಬೇಕಾಕಿತ್ತು, ಇವೆಲ್ಲ ಕೆಲಸ ಇರ್ತಿದ್ದು. ಇವು ರೈತರ ಕೆಲಸ ಅಂದ್ರೆ ಇವೇ. ರೈತರು ಏನು ಪ್ರೀತಿಸಬೇಕು, ಯಾರು ರೈತರು ಅಂತಂದ್ರೆ ಯಾರ ಮನ್ಯಾಗ ಆಕಳದಾವ ಅವ್ರು ರೈತರು, ಯಾರ ಮನ್ಯಾಗ ಟ್ಯಾಕ್ಟರ್ ಅದಾರ ಅವರು ರೈತರ. ಆದ್ರೆ ಆಕಳ ತಿಂದಿಟ್ಟು ಹೆಂಡಿಯರ ಹಾಕ್ತೈತಿ. ನಮ್ಮ ಟ್ಯಾಕ್ಟರ್ಗಳೇನು ಕೆಟ್ಟಲ್ಲ, ಎರೆಣ್ಣೆ ಹಾಕ್ತಾವೆ. ಅದು ಎದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಬಡ್ಡಿ ತುಂಬುದ ದಿನ, ಆ ಬಡ್ಡಿ ಬದಲಿಗೆ ಅಷ್ಟೇನೂ ಸಿಗೋದಿಲ್ಲ. ನೀವು ಇಟ್ಕೋರಿ ಟ್ಯಾಕ್ಟ್ರ್, ಅದ್ರ ಕೂಡ 2 ಆಕಳನೂ ಕಟ್ಕೋರಿ ಮನ್ಯಾಗ. 2 ಆಕಳು ಮನ್ಯಾಗಿದ್ದು ಅಂತಂದ್ರೆ ನಿಮ್ಗೆ ಹೇಳ್ತೀನಿ, ಒಟ್ಟ ಜಡ್ಡು ಮನ್ಯಾಗ ಬರೋದಿಲ್ಲ. ನೀವು ಇಲ್ಲೆಲ್ಲ ಎಷ್ಟು ಮಂದಿ ಎದಿರಲ್ಲ, ನಿಮಗೆಲ್ಲ ಎಷ್ಟು ಗಟ್ಟಿಯಾಗಿ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ನನ್ನ ಹತ್ರ 1500 ಆಕಳದಾವೆ, 400 ಹೋರಿದಾವೆ. ದಿನ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಅವಕ್ಕೆ. ಆದ್ರೆ ಕಡಿಮೆ ಏನೂ ಬಿದ್ದಿಲ್ಲ, ಯಾರ ಹತ್ರ ಕೇಳಕ್ಕೆ ಹೋಗಕ್ಕೆ ಹತ್ತಿಲ್ಲ. ಅವ ನನ್ನ ಕಾಪಾಡ್ತಾವೆ, ನಾ ಏನು ಅವಕ್ಕನ್ನು ಕಾಪಾಡಿಲ್ಲ. ಆಮ್ಯಾಗ ನಮ್ಮಲ್ಲಿ ಒಂದು ಅನಾಥಾಶ್ರಮ ಐತಿ, ಅದ್ರಾಗ 200 ಮಕ್ಕಳದಾವೆ. ಎಲ್ಲ ಹುಡುಗರಿಗೆ ಹಾಲು ಕೊಡ್ತಾವೆ ಆಕಳ. ಒಂದು ಗುರುಕುಲ ಐತಿ, ಅದರೊಳಗೆ 200-250 ಹುಡುಗರದ, ಅವಕ್ಕೂ ಎಲ್ಲರಿಗೂ ಹಾಲು ಕೊಡ್ತಾವೆ ನಮ್ಮ ಆಕಳ. ಇಷ್ಟೆಲ್ಲ ಆಕಳ ಈ 400 ಮಕ್ಕಳಿಗೆ ಹಾಲು ಕೊಟ್ಟು ಮತ್ತು ನಮ್ಮ ಮಠದಾನವ್ರಿಗೆ ಉಣಿಸಿ ಮತ್ತೊಂದು 100 ಲೀಟ್ರ್ ಹಾಲು ನಾವು ಹೊರಗೆ ತುಪ್ಪ ಮಾಡಿ ಮಾರ್ತೀವಿ. ತುಪ್ಪ ನಿಮ್ಮಂಗೆ ಹಿಂಗೆ ಸೈಲ್ ಮಾರೋದಿಲ್ಲ. ನಾನು 3,500 ರೂಪಾಯಿಗೆ 1 ಕಿಲೋ ಮಾರ್ತೀನಿ ತುಪ್ಪ. ರೊಕ್ಕ ಕೊಟ್ಟರು ಸಿಗೋದಿಲ್ಲ ನನ್ನ ಹತ್ರ ತುಪ್ಪ. ಒಂದು ಸಾರಿ ತಿಂದ್ರಂದ್ರೆ ಅವ್ರು ಮತ್ತೊಂದು ತುಪ್ಪ ಎಂದೂ ತಿನ್ನೋದಿಲ್ಲ. ಯಾಕಂದ್ರೆ ಆ ತುಪ್ಪ ಉಂಡ್ರಿ ಅಂತಂದ್ರೆ ತುಪ್ಪದ ಮಹಿಮೆ ಗೊತ್ತಾಕೈತಿ ನಿಮ್ಗೆ. ಯಾರ್ಯಾರು ಹಾರ್ಟ್ ಬ್ಲಾಕೇಜ್ ಆಗ್ಯಾವಲ್ಲ, ಆ ಹಾರ್ಟ್ ಬ್ಲಾಕೇಜ್ ಆದವರೆಲ್ಲ ದಿನ ಆಕಳು ತುಪ್ಪ ಉಂಡ್ರಿ 2-3 ತಿಂಗಳದಾಗ ಹಾರ್ಟ್ ಬ್ಲಾಕೇಜ್ ತಾನೇ ಹೊಂಟು ಹೋಗ್ತಾವೆ. ಯಾರಿಗೆ ಏನೇನು ರೋಗ ಅದಾವಲ್ಲ ಅವ್ರು ದಿನಾಲೂ ಆಕಳು ಗೋಮೂತ್ರ
ಒಂದು ಅರ್ಧ ಕಪ್ ಬೆಳಿಗ್ಗೆ ಎದ್ದು ಕೂಡಲೇ ಏನು ಗೋಮೂತ್ರ ಹಾಕ್ತೈತಲ್ಲ ಅದನ್ನು ಹಿಡ್ರಿ. ಒಂದು ಅರ್ಧ ಕಪ್ ಗೋಮೂತ್ರ ಅರಿವ್ಯಾಗ ಸೋಸ್ಕೊಂಡು ಒಂದು ಅರ್ಧ ಕಪ್ ನೀರಿನಾಗ ಹಾಕ್ಕೊಂಡು ತೊಗೊರಿ. ಒಂದು 3 ತಿಂಗಳ ನಿಮ್ಮ ಹತ್ರ ಯಾವ ರೋಗ ಉಳಿಯಂಗಿಲ್ಲ. ನಾ ಕ್ಯಾನ್ಸರ್ ಆದವ್ರಿಗೆ ಔಷಧ ಕೊಡ್ತೇನೆ. ಒಂದು ಕಪ್ ಗೋಮೂತ್ರ, ಒಂದು 2-3 ಚಮಚ ಮೊಸರು, ಒಂದು ಅರ್ಧ ಕಪ್ ಹಾಲು, ಆಮ್ಯಾಗ ಒಂದು ಚಮಚದಷ್ಟು ತುಪ್ಪ, ಇವನ್ನೆಲ್ಲ ಹಾಕಿ ಚಂದಾಗ ತಿರುವ್ಯಾಡಿ ಆ ಕ್ಯಾನ್ಸರ್ ಆದವ ಕೊಡ್ರಿ ನೀವು. ಅವ ಮಕ್ಕೊಂಡಿರ್ತಾನಲ್ಲ, ಎದ್ದು ಕುಂದಿರ್ತಾನೆ. ಎದ್ದು ಕುಂತಾವಿದ್ದ ಅಂದ್ರೆ ಅಡ್ಡಾಡಕ್ಕೆ ಶುರು ಮಾಡ್ತಾನೆ. ಅಡ್ಡಾಡಕ್ಕೆ ಹತ್ತಿದ ಅಂದ್ರೆ ಅವ ಹಿಂದಗಡೆ ಓಡಾಡಕ್ಕೆ ಶುರು ಮಾಡ್ತಾನೆ. ಒಂದು ಮನ್ಯಾಗ ಆಕಳಿದ್ರೆ ಇಷ್ಟು ಕೆಲಸ ಆಕೈತಿ. ಆಕಳ ನಿಮ್ಮ ಮನ್ಯಾಗಿತ್ತು ಅಂತಂದ್ರೆ ಒಂದಿಷ್ಟ ತುಪ್ಪ, 3 ಹನಿ ತುಪ್ಪ ಮಲ್ಕೊಳಗೆ ಮೂಗ್ನಾಗ ಹಾಕೋರಿ, ಚಂದಾಗ ನಿದ್ದೆ ಬರ್ತೈತಿ. ನಿದ್ದೆಗಳಿಗೆ ತಗೊಳ್ಳೋ ಅವಶ್ಯಕತೆ ಬೀಳುವುದಿಲ್ಲ. ಮೂಗ್ನಾಗ ತುಪ್ಪ ಹಾಕ್ಕೊಂಡು ಮಕ್ಕೋರಿ, ಗ್ವಾರಿಕೆ ಅನ್ನೋದೇ ಬರೋದಿಲ್ಲ. ಹೆಣ್ಮಕ್ಳು ಭಾಳ ಆರಾಮಾಗಿ ಮಲ್ಕೋತಾರೆ ಮನ್ಯಾಗ. ಇವು ಹುಲಿ ಗೊರಕೆ ಹೊಡ್ಯಾಕೆ ಹತ್ತಿದ್ವು ಅಂತಂದ್ರೆ ಇವ್ರಿಗಿಂತ ಮೊದಲರ ಮಕ್ಕೋಬೇಕು ಒಂದು, ಇರ್ಲಿಕ್ಕಂತಂದ್ರೆ ಇವ್ರು ಎದ್ದಿಂದ ಮಕ್ಕೋಬೇಕು ಒಂದು ಅವ್ರ ಗತಿ. ಆದರೆ ನೀವೇನು ಮಾಡಿರಿ, 3 ಹನಿ ತುಪ್ಪ ಹಾಕ್ರಿ ಹುಲಿಗಳಿಗೆ ರಾತ್ರಿ ಮಲ್ಕೊಳಗೆ, ಭಾಳ ಚಂದಾಗ ಮಲ್ಕೋತಾರೆ. ಕಿವಿ ಸೋರ್ತಿದ್ದು ಅಂತಂದ್ರೆ 2 ಹನಿ ತುಪ್ಪ ರಾತ್ರಿ ಮಲ್ಕೊಳ್ಳೋ ಮುಂದೆ ಒಂದು 8 ದಿವಸ ಹಾಕ್ರಿ, ಕಿವಿ ಸೋರೋದು ನಿಂತು ಹೋಗಿಬಿಡ್ತೈತಿ. ಈ ಸೈನಸ್ ಅಂತ ಆಗ್ತೈತಲ್ಲ ಮೂಗ್ನಾಗ, ಇದಕ್ಕೆ 2 ಹನಿ ತುಪ್ಪ ರಾತ್ರಿ ಮಲ್ಕೊಳ್ಳುವಾಗ ಆಕಳು ತುಪ್ಪ ಮತ್ತು ಯಾವ್ದಾರು ಜರ್ಸಿದು ಹಾಕಿಕ್ಕಿರಿ, ಮತ್ತು ಜರ್ಸಿ ಹಂಗೆ ಆಗಿ ಹೋದಿರಿ ಅಂತೀನಿ. ಅದಕ್ಕೆ ದಿನ ಇಂಜೆಕ್ಷನ್ ಬೇಕಾಕ್ಕವು. ಸೈನಸ್ ಸಹಿತ ಕಡಿಮೆ ಆಗ್ತೈತ್ರಿ. ಇದು ಮೂಗ್ನಾಗ ತುಪ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಬ್ರೇನು ಆ್ಯಕ್ಟಿವೇಟ್ ಆಕ್ಕೈತಿ. ಶರೀರದೊಳಗೆ ಆಕ್ಸಿಜನ್ ಪ್ರಮಾಣ ಹೆಚ್ಚಾಕೈತಿ ತುಪ್ಪದಿಂದ. ಇಂಥ ಕೆಲಸ ಮಾಡ್ತೈತಿ. ಎಷ್ಟು ಇಷ್ಟ ಕೊಡ್ತಾವೆ, ಹಾಲು 1 ಲೀಟ್ರ್ ಕೊಡ್ತಾವೆ. ಕರೆ ಕೆನೆ ಎರಡು ತೆಗೆದಿಡ್ರಿ, ತಿಂಗಳ 1 ಕಿಲೋ ತುಪ್ಪ ಬರ್ತೈತಿ. 1 ಲೀಟ್ರ್ ಹಾಲು ಕೊಟ್ಟರು. ಎಂಥ ದೊಡ್ಡ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಿ ದವಾಖಾನಿಗೆ. ಮನ್ಯಾಗ ಒಂದು ಆಕಳ ಸಾಕ್ರಿ, ₹1,00,000 ಉಳಿಸ್ತೈತೆ ಅದು. ಯಾಕೆ ನಮ್ಮ ಧರ್ಮ ಆಕಳ ಕಾಯಿರಿ, ಆಕಳ ಸಾಕ್ರಿ ಅಂತ ಹೇಳ್ತೀವಿ, ಹಿಂದೂ ಧರ್ಮ ಅಂದ್ರೆ ಇದ್ರ ಸಲುವಾಗಿ. ಈ ಆಕಳ ಮೂತ್ರ ಸಗಣಿ ಅಂತದಾವಲ್ಲ, ಇವೆರಡದ್ರೊಳಗೆ ಒಂದು ಜರಾನ ಮಜ್ಜಿಗೆ ಸೇರಿಸ್ಬೇಕು. ಮಜ್ಜಿಗೆ ಆಮ್ಯಾಗ ಒಂದಿಟ್ಟು ಬೆಲ್ಲ ಹಾಕ್ಬೇಕು. ಹಾಕಿ ಬ್ಯಾರಲ್ದಾಗ ಹಾಕಿ ತಿರುವ್ರಿ, ಹೊಲಕ್ಕೆ ಬಿಡ್ರಿ. 15 ದಿನದಾಗ ಹೊಲದ ಬಣ್ಣನ ಬದಲಿ ಆಕ್ಕೈತಿ, ಬೆಳೆ ಬಣ್ಣ ಬದಲಿ ಆಕ್ಕಾವ. ಎಂಥದ್ದು ಆಕಳ ಮಹಿಮೆ ಐತ್ರಿ. ಆಕಳ ಮೇಮ್ಯಾಗ ಹಿಂಗೆ ಕೈ ಆಡಿಸ್ರಿ. ಹಿಂಗೆ ನಾ ಲಂಡನ್ಗೆ ಹೋಗಿದ್ದೆ, ಒಬ್ಬರು ಫಾರ್ಮ್ ನೋಡಕ್ಕೆ. ಅವ್ರು 2 ಗೀರ್ ಆಕಳ ಇಟ್ಟಿದ್ರಲ್ಲಿ. ಅವ್ರು ಗುಜರಾತಿ ಜನ, ಅವ್ರ ರಾಜ್ಯದಿಂದ ಅವ್ರ ಆಕಳ ತಂದಿಟ್ಟಿದ್ರು. ಮಂದೆಲ್ಲ ಪಾಳಿ ಹಚ್ಕೊಂಡು ನಿಂತಿತ್ತು. ಯಾಕೆ ಬಂದಾರ ಇವರು ಅಂತ ಕೇಳಿದ್ನೆ ಆ ಫಾರ್ಮ್ನಾಗ. ಇವರು ಆಕಳಿಗೆ ತೆಕ್ಕೆ ಹಾಕಿ ಬಂದಾರ ಅಂತ ಹೇಳಿದ್ರು. ಯಾಕಂತ ಕೇಳಿದೆ, ಬೇರೆ ಬೇರೆ ಜಡ್ ಇದ್ದು ಅಂತಂದ್ರೆ ಆಕಳಿಗೆ ಆಲಿಂಗನ ಕೊಟ್ರಂದ್ರೆ ಹೊಕ್ಕವಂತ. ಅವ್ರ ಆಲಿಂಗನ ಕೊಡಕ್ಕೆ $1 ತೊಗೋತಾರೆ. $1 ಅಂದ್ರೆ ₹100. ಎಷ್ಟು ಅಷ್ಟ ಒಂದು 3 ನಿಮಿಷ ಆಕಳಿಗೆ ತೆಕ್ಕೆ ಹಾಯ್ದು 3 ನಿಮಿಷಕ್ಕೆ ಒಂದು $100 ತೊಗೋತಾರೆ ಅವ್ರು. ದಿನ 40-50 ಮಂದಿ ರಗಡ್ ಗಳಿಸ್ತಾರೆ. ನಿಮ್ಮ ಮನ್ಯಾಗ ಕಟ್ಟ್ಯಾರ ಕರೆ, ಒಬ್ಬರು ಹೊಳ್ಳಿ ನೋಡಂಗಿಲ್ಲಪ್ಪ ಅವ್ರ ಕಡೆ. ಅದು ಏನು ಮಾಡ್ತೈತಿ, ಯಾವಾಗ ಬಂದಾನು, ಯಾವಾಗ ಜಾಡಿಸಿ ಒದ್ದೆ ನೀವಾಗ, ಯಾವಾಗ ಇರ್ದೇನಂತ ಅದು ನಿಂತಿರ್ತೈತಿ. ಯಾಕಂದ್ರೆ ಕಟ್ಟಿ ಹೋಗ್ಯಾನ, ಹೊಳ್ಳಿ ಬಂದೇ ಇಲ್ಲಿವ. ಹೌದಲ್ಲ, ಗುಟ್ಟಕ್ಕೆ ಯಾರ ಕೇಳೋಣ, ಯಾಕೋ ಆಕಳ ಪಕ್ಕಳ ಕಂಡಪ್ಟಿ ಎರಿತಾವ್ರಿ ಅವು, ಅವನ್ನೇನು ಸಾಕೋದು ಅಂತಾನ. ಅವು ಯಾಕೆ ಎರಿತಾವಪ್ಪ? ನಿಮ್ಮ ಮನ್ಯಾಗ ನಿಮ್ಮನ್ನು ಹಿಂಗೆ ಒಂದು ಗುಟ್ಟಕ್ಕೆ ಕಟ್ಟಿ ಹೋದ್ರಿ, ಯಾರ ಕೈಯ ಕಾಲ ಕಟ್ಟಿ 15 ದಿವ್ಸಕ್ಕೆ ಹೊಳ್ಳಿ ಬಂದ್ರಂದ್ರೆ ನೀವೇನು ಅವ್ರಿಗೆ ಆರತಿ ಬೆಳಗ್ತೀರಿ, ಜಾಡಿಸಿ ಒದಿತೀರಪ್ಪ ಯಾರು ಬರ್ತಾರ ಅವ್ರಿಗೆ. ಆಕಳು ಭಾಳ ಚಲೋ, ಆಕಳದ್ದು ಮಾಡ್ಬೇಕು. ಯಾವಾಗ ಆಕಳುಗಳು ಮನ್ಯಾಗಿರ್ಬೇಕು. ನಮ್ಮ ಹೊಲ್ದಾಗ ಬರ್ರಿ, ನಾ ತರಕಾರಿ ಮಾಡ್ತೀನಿ ಒಂದು 10 ಎಕರೆ, 12 ತಿಂಗಳ. ಮತ್ತು ತರಕಾರಿಗೆ ಒಂದಕ್ಕೂ ಸಹಿತ 1 ದಿವಸ ಯಾವುದೇ ಔಷಧ ಹೊಡೆದಿಲ್ಲ ನಾ. ಈ ಸಗಣಿ ಗೊಬ್ಬರ, ಈ ಆಕಳದ ಏನು ಹಾಕಿದ್ದೆಲ್ಲ ಆಕಳದ, ಮತ್ತೇನು ಹಾಕೋದಿಲ್ಲ ಅದಕ್ಕೆ. 10ರಿಂದ 15 ಕಾಯಿಪಲ್ಯ ಯಾವಾಗಲೂ ಹೊಲ್ದಾಗ ಇರತ್ತವ ನನಗೆ. ಆದ್ರೆ ಎಂದೂ ಏನೂ ಹೊಡೆದಿಲ್ಲ, ಅವು ಏನೂ ಹಾಕಿಲ್ಲ. ನಾ ಹೇಳ್ತೀನಿ, ನಾ ಮೊನ್ನೊಂದು ಪ್ರಯೋಗ ಮಾಡಿ ನಿಮ್ಗೆ ಹೇಳನು.
ಸಗಣಿ ಒಣಗಿಸಿದೆ, ಬೆಳಗ್ಗೆ ಕಳಿಸಿದ್ರಿ. 1 ಕಿಲೋ ಸಗಣಿಗೆ 2 ಲೀಟರ್ ಗೋಕೃಪಾಮೃತ ಅಥವಾ ಜೀವಾಮೃತ ಹಾಕಿ ಒಂದು 40 ದಿವಸ ನೆನೆಯಿಡ್ರಿ. ಅಂದ್ರೆ 1 ಟನ್ ಸಗಣಿ ಗೊಬ್ಬರಕ್ಕೆ 2000 ಲೀಟ್ರ್ ಗೋಕೃಪಾಮೃತ ಮಾಡಿ ಅದ್ರಾಗ ನೆನೆಸಿ ಮುಚ್ಚಿಟ್ಟು ಬಿಡ್ರಿ. 40 ದಿವಸದ ನಂತರ ನಿಮ್ಮ ಹೊಲಕ್ಕೆ ಹಾಕ್ರಿ. 3 ವರ್ಷ ನಿಮ್ಮ ಹೊಲಕ್ಕೆ ಏನು ಗೊಬ್ಬರ ಹಾಕೋದು ಬೇಡ. ಮಳೆ 1-2 ಮಳೆ ತಪ್ಪಿದ್ರೂ ಸಹಿತ ನಿಮ್ಮ ಬೆಳೆ ಒಣಗಿಬಿಡಂಗಿಲ್ಲ. ನಾನು ನಮ್ಮ ಹೊಲ್ದಾಗ ಬಾಳೆ ಕಂಬ ಹಚ್ಚೀನಿ. ಈ ಗಡತ್ರದಾವ ನೋಡ್ರಿ, ಬಾಳೆ ಗಿಡಕ್ಕೆ ಹಾಕೀನಿ. ಈ ಗಡತ್ರ ಬಾಳೆ ಕಂಬದ ಗಿಡಗಳಿಗೆ ಹಾಕೀನಿ. ಗಿಡ ಮೊದಲನೇ ವರ್ಷನ 4 ವರ್ಷದ ಗಿಡ ಕಂಡಂಗೆ ಕಾಣ್ತಾವೆ. ನಾ ಹೇಳ್ತೀನಿ, ನಾ ಮೊನ್ನೊಂದು ಪ್ರಯೋಗ ಮಾಡಿ ನಿಮ್ಗೆ ಹೇಳನು. ಸಗಣಿ ಒಣಗಿಸಿದೆ, ಬೆಳಗ್ಗೆ ಕಳಿಸಿದ್ರಿ. 1 ಕಿಲೋ ಸಗಣಿಗೆ 2 ಲೀಟರ್ ಗೋಕೃಪಾಮೃತ ಅಥವಾ ಜೀವಾಮೃತ ಹಾಕಿ ಒಂದು 40 ದಿವಸ ನೆನೆಯಿಡ್ರಿ. ಅಂದ್ರೆ 1 ಟನ್ ಸಗಣಿ ಗೊಬ್ಬರಕ್ಕೆ 2000 ಲೀಟ್ರ್ ಗೋಕೃಪಾಮೃತ ಮಾಡಿ ಅದ್ರಾಗ ನೆನೆಸಿ ಮುಚ್ಚಿಟ್ಟು ಬಿಡ್ರಿ. 40 ದಿವಸದ ನಂತರ ನಿಮ್ಮ ಹೊಲಕ್ಕೆ ಹಾಕ್ರಿ. 3 ವರ್ಷ ನಿಮ್ಮ ಹೊಲಕ್ಕೆ ಏನು ಗೊಬ್ಬರ ಹಾಕೋದು ಬೇಡ. ಮಳೆ 1-2 ಮಳೆ ತಪ್ಪಿದ್ರೂ ಸಹಿತ ನಿಮ್ಮ ಬೆಳೆ ಒಣಗಿಬಿಡಂಗಿಲ್ಲ. ನಾನು ನಮ್ಮ ಹೊಲ್ದಾಗ ಬಾಳೆ ಕಂಬ ಹಚ್ಚೀನಿ. ಈ ಗಡತ್ರದಾವ ನೋಡ್ರಿ, ಬಾಳೆ ಗಿಡಕ್ಕೆ ಹಾಕೀನಿ. ಈ ಗಡತ್ರ ಬಾಳೆ ಕಂಬದ ಗಿಡಗಳಿಗೆ ಹಾಕೀನಿ. ಗಿಡ ಮೊದಲನೇ ವರ್ಷನ 4 ವರ್ಷದ ಗಿಡ ಕಂಡಂಗೆ ಕಾಣ್ತಾವೆ. ಬೇರೆ 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 ಎಲ್ಲ ಬೆಳೆಗಳ ಮ್ಯಾಗ ಕಬ್ಬಿನ ಮ್ಯಾಗ ಪ್ರಯೋಗ ಮಾಡಿದ್ನಿ. ಕಬ್ಬಿನ ಮ್ಯಾಗ ಹೆಂಗೆ ಅಂತೀರಿ, ನಿಮ್ಮಂಗೆ ಕಬ್ಬು ಹಚ್ಚೋದಿಲ್ಲ. ಕಬ್ಬ ಒಂದು ದೊಡ್ಡ ಕಬ್ಬು ಮುರ್ಕೊಂಡು ಅದ್ರ 3 ತುಕಡಿ ಮಾಡೋದು ಬೇಡ, 4 ತುಕಡಿ 3 ಗಣಿಕೆರಂಗೆ ನೆಲದಾಗ ಹುಗಿದು ಬಿಡೋದು. ಹುಗಿದ ಕೂಡಲೇ 2.5 ತಿಂಗಳು ಅದಕ್ಕೆ ಸುಮ್ಮನೆ ನೀರು ಕೊಟ್ಕೋತಾ ಇರೋದು. ಅವು ಕಣ್ಣು ಹೊಡಿತಾವೆ. ಹಿಂಗೆ ಅವು ಕಣ್ಣುಗಳಿಗೆ ನಾ ಗೋಕೃಪಾಮೃತ ಸಿಂಪಡಣೆ ಮಾಡ್ತೀನಿ. 2.5 ತಿಂಗಳು ಹಂಗೆ ಬಿಡೋದು. 2.5 ತಿಂಗಳು ಆದ ಕೂಡಲೇ 7-8 ಫೂಟಿಗೆ ಒಂದೊಂದು ಸಾಲು ಬಿಟ್ಟು ಅದ್ರಾಗ ಅವ್ನು ಹಚ್ಚಿದ್ರೆ ಅಂದ್ರೆ ಮುಂದೆ 2 ತಿಂಗಳದಾಗ 10ರಿಂದ 15 ಟಿಸಳು ಬರ್ತಾವೆ. 8 ಫೂಟಿಗೆ ಒಂದು ಕಬ್ಬಿದ್ರೂ ಸಹಿತ ನಟ್ಟು ನಡುವ ನಾ 7, 8, 9, 10 ಪ್ರಕಾರದ್ದು ಬೇರೆ ಬೇರೆ ಜೋಳ, ಗೋಧಿ, ಸಜ್ಜಿ, ಹೆಸರ, ಪುಂಡಿ ಬೀಜ, ಮೆಂತೆ ಬೀಜ, ಮೆಣಸಿನ್ಕಾಯಿ ಬೀಜ ಇಂಥವು 9-10 ಪ್ರಕಾರದ ಕೂಡಿಸಿ ನಡುವೆ ಬಿತ್ತು ಬಿಡ್ತೀನಿ. 2 ತಿಂಗಳು ಆದ ಕೂಡಲೇ ಅದನ್ನು ಕತ್ತರಿಸಿ ಮಣ್ಣಾಗಿ ಸೇರಿಸ್ಬಿಡು. ಎಕರೆಗೆ 100 ಟನ್ ಕಬ್ಬು ಬೀಳ್ತೈತಿ. ಆಕಳದ್ದು ಗೊತ್ತಾತಿಲ್ಲ ನಿಮ್ಗೆ, ಎಕರೆಗೆ 100 ಟನ್ ಕಬ್ಬು ಬೀಳ್ತೈತಿ. ಹಿಂದೂಗಳು ಯಾಕೆ ಆಕಳ ಸಾಕ್ತಿದ್ರು ಅಂದ್ರೆ ಇದಕ್ಕೆ ಸಾಕ್ತಿದ್ರು. ಆಕಳಿಗೆ ಮತ್ತೇನರ ಕಲ್ಪನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರ ಮೂರ್ಖರು ಮತ್ತೇನರ ಅಂದಿಗಿಂದಾರ. ಯಾಕಂದ್ರೆ ಕತ್ತೇನೋ ಬಲ್ಲದಪ್ಪ ಕರಿಗಡಬು ತಿಪ್ಪೆದಂಟು ತಿನ್ನುವುದು ಅದರ ಸ್ವಭಾವ ಅಂತ ಹೇಳ್ತಿರ್ತಾರೆ. ಕೆಲವೊಂದಕ್ಕೆ ಆಕಳಂದ್ರೇ ಏನೋ ಗೊತ್ತಿರಂಗಿಲ್ಲ. ಅವು ಏನು ಬೇಕಾದ್ರೆ ಮಾತಾಡ್ಕೊತ ಅಡ್ಡಾಡ್ತಿರ್ತಾವೆ. ನೀವು ಕಟ್ಟಿ ಅದರ ಲಾಭ ತೋರಿ. ಇನ್ನು ಪುಣ್ಯಕ್ಕೆ ನಾನು ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಈ ಕಡೆ ಯಾದಗಿರಿ ಜಿಲ್ಲಾದಾಗ ಬಂದಾಗ ನಾ ಹೆಂಗೆ ತಾಳಿಕೋಟೆ ದಾಟಿದ ಕೂಡಲೇ ರಸ್ತಾದಾಗ ನನಗೆ ಆಕಳುಗಳು ಹಿಂಡು ಆಕಳುಗಳು ಕಂಡು ಇವತ್ತಿನ ದಿವಸ ಅವು ಕಾಣೋದಿಲ್ಲ. ನನಗನ್ನಿಸ್ತು ಈ ಭಾಗದಾಗ ಆಕಳುಗಳು ಇನ್ನೂ ಅದಾವು ಅಂತ. ಮತ್ತು ಇಲ್ದವ್ರು ಎಚ್ಚರಾಗ್ರೆ, ಮತ್ತು ಇದ್ದವ್ರದ್ದೇನು ಪ್ರಶ್ನೆ ಇಲ್ಲ. ಇಲ್ದವ್ರು ಒಂದು ಜರ ಮನ್ಯಾಗ 2 ಆಕಳ ಕಟ್ಟಕ್ಕೆ ಶುರು ಮಾಡಿ. ಆ ಮನ್ಯಾಗ ಶಾಂತಿ ಸಮಾಧಾನ ಎಷ್ಟಿರ್ತೈತೆ ನೋಡ್ರಿ ನೀವು. ಮಕ್ಕಳಿಗೆ ಆಕಳು ತುಪ್ಪ ಉಣಿಸಿದ್ರೆ ಅಂತಂದ್ರೆ ಬ್ರೇನ್ ಐತಲ್ಲ ಕಂಪ್ಯೂಟರ್ ಆದಂಗೆ ಕಂಪ್ಯೂಟರ್ ಆದಂಗೆ ತಕ್ಷಣ ಏನು ಹೇಳಿದ್ದನ್ನೆಲ್ಲ ನೆನಪಿನಾಗ ಇಟ್ಕೋತಾವೆ ಹುಡುಗರು. ಭಾಳ ಶಾಂತ ಇರ್ತಾವೆ. ನನ್ನ ಹತ್ರ ಕೆಲವು ಜನ ಬರ್ತಾರೆ, ಕೆಟ್ಟ ಓಡಾಳೈತ್ರಿ ಹುಡುಗ, ಉದ್ದಟೈತಿ, ಇದಕ್ಕೇನರ ಆಶೀರ್ವಾದ ಮಾಡಿರಿ ಅಂತ. ನಾ ಕೇಳ್ತೀನಿ, ಅವಾಗ ಏನೇನು ಉಣಿಸ್ತೀರಿ, ಏನೇನು ತಿನ್ನಿಸ್ತೀರಿ ಅಂತ. ಏನಿಲ್ಲ ರೀ, ದಿನ ಮೊಸರು ಮಜ್ಜಿಗೆ ಹಾಲು ಎಲ್ಲ ಕೊಡ್ತೀವಿ. ಇದಕ್ಕೆ ಎದರ್ದಪ್ಪ ಅವಾರು ನಮ್ಮ ಮನ್ಯಾಗ ಜರ್ಸಿ ಆಕಳದವಲ್ರಿ, ಅದಕ್ಕೆ ಹಿಂಗಾಗೈತಿ ಅಂತ ಹೇಳಿದ್ ನಾನು. ಆ ಜರ್ಸಿ ಆಕಳಿಗೆ ಬುದ್ಧಿ ಇರುವುದಿಲ್ಲ. ಅದಕ್ಕೆ ಎಷ್ಟು ತಿನ್ಬೇಕು ಎಷ್ಟು ಉಣ್ಬೇಕು ಅನ್ನೋದು ತಿಳಿದಿಲ್ಲ. 1. 2ನೇದ್ದು ಅದ್ರ ಕರನ ಅದು ಗುರುತಿಸಂಗಿಲ್ಲ. ಯಾವ ಕರ
ಆ ಕರಗೆ ಆಕಳಿಗೆ ಗುರುತು ಹತ್ತಂಗಿಲ್ಲ, ಆಕಳಿಗೆ ಕರ ಗುರುತು ಹತ್ತಂಗಿಲ್ಲ. ಆಕಳು ಒದಂಗಿಲ್ಲ ಅದಕ್ಕೆ ಹೋಗಿ ನಿಂದಿರ್ತೈತೆ ಕರ. ಆಮ್ಯಾಗ ಆಕಳನ್ನು ಮನುಷ್ಯನಾಗ ಬಂತ ಬೇಕಾದ ಕರಿಗೆ ಕುಡಿಸ್ತಿರ್ತೈತೆ ಅದು. ಅಂಥ ಮಂದ ಬುದ್ಧಿ ಆಕಳ. ಈ ಆಕಳೊಂದು ಇನ್ನೊಂದು ಬಿಳಿ ಕೋಳಿ ಇರ್ತಾವಲ್ಲ, ಫಾರ್ಮ್ ಕೋಳಿ ಅಂತಿರಲ್ಲ ನೀವು, ಬ್ರಾಯ್ಲರ್, ಅವು ಹಂಗಾರಿ ಬೆಕ್ಕು ಬಂದು ಕುತ್ತಿಗೆ ಹಿಡಿತಾನ, ಅವಕ್ಕೇನು ಗೊತ್ತಾಗೋದಿಲ್ಲ, ಬುದ್ಧಿನೇ ಇಲ್ಲ. ಇನ್ನು ಮತ್ತು ಅದರ ಚಿಕನ್ನ ತತ್ತಿ ತಿನ್ನೋಕೆಂದರೆ ಬುದ್ಧಿ ಬರ್ತೈತೆ ಅಂತೀರಿ ನೀವು. ನೀವ್ಯಾರು ಅದ್ರಾಗ ಇಲ್ಲಂತ ನಾ ಹೇಳಕತ್ತೀನಿ. ಇದನ್ನು ನೀವಿದ್ರಿ ಅಂದ್ರೆ ನಾ ಯಾಕೆ ಹೇಳೋ ಮರ, ನಾ ಮೂರಿಗೆ ಹೋಗ್ಬೇಕಲ್ಲ, ನಾ ಏನೋ ಕಾರ್ಯಕ್ರಮ ಮುಗಿಸಿ. ನೀವು ಅದ್ರನವ್ರು ಯಾರೂ ಅಲ್ಲಪ್ಪ, ನೀವು ಭಾಳ ಎಲ್ಲ ಚಲೋ ಮಂದಿ ಇದೀರಿ ನೀವು. ನಾ ಯಾಕೆ ಮಾತು ಹೇಳಿದೆ ಅಂದ್ರೆ, ನಿಮ್ಮ ಹೊಲ ನಿಮಗೊಂದು ನನ್ನ ವಿನಂತಿ ಏನು ಅಂದ್ರೆ, ಈಗೇನು ನಿಮ್ಮ ಹೊಲದ ಸ್ಥಿತಿ ಅಲ್ಲ, ಇದೇ ಸ್ಥಿತಿ ಒಳಗೆ ನಿಮ್ಮ ಮಕ್ಕಳ ಕೈಯಾಗ ಕೊಡೋಕೆ ಸಾಧ್ಯ ಇಲ್ಲ. ನೀವು ಆ ಹೊಲ ಎಲ್ಲ ಖಲಾಸಾಗಿರ್ತೈತೆ, ಮಕ್ಕಳ ಕೈಯಾಗ ಕೊಡು ಹೊತ್ತಿ ಮುಂದೇನು ಬೆಳಿಲಾರದ ಸ್ಥಿತಿಗೆ ಬರ್ತೈತೆ. ಅದು ಎಲ್ಲ ರೋಗ ರುಜಿನಗಳನ್ನು ಹುಟ್ಟಿಸಿ ಹೊಕ್ಕೈತೆ ಅದು. ಊರಾಗ ಈಗ ನಿಮ್ಮ ಭಾಗದಾಗ ನಾ ಹೇಳ್ತೀನಿ, ಊಟ ಮಾಡೋದ್ರಾಗ 4 ಸೊಳ್ಳೆ ಬಾಯಾಗ ಹೊಕ್ಕಾವು, ಅಷ್ಟು ಸೊಳ್ಳೆ ಆಗಾಕತ್ತಾವ. ಆಕಳುಗಳಿಗೆ ಎಮ್ಮೆಗಳಿಗೆ ಸಹಿತ ಮಚ್ಚರದಾನಿ ಕಟ್ಟಕ್ಕೆ ಶುರು ಮಾಡಿರಿ ನೀವು. ಇನ್ನು ಮನುಷ್ಯರು ಬದುಕೋದು ಹೆಂಗೆ ರೀ? ಇದೇನು ಪರಿಸ್ಥಿತಿ ಏನು ಇಲ್ಲ. ಯಾಕೆ ಹಿಂಗಾಯಿತು ಅಂತಂದ್ರೆ, ಭೂಮಿ ಆರೋಗ್ಯ ಕೆಟ್ಟೈತಿ, ಬೆಳೆ ಆರೋಗ್ಯ ಕೆಟ್ಟೈತಿ, ಅದನ್ನು ತಿಂದವ್ರ ಆರೋಗ್ಯನೂ ಕೆಡಕತ್ತೈತಿ. ಬೇಡ ಆದಂಥ ಎಲ್ಲ ಜೀವಾಣುಗಳು ಹುಟ್ಟಕ್ಕೆ ಶುರುವಾಗ್ಯಾವ, ಅವು ನಮ್ಮನ್ನು ಕೆಡಿಸ್ತಾವಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಹಿರಿಯರು ಹೆಂಗೆ ನಿಮ್ಮ ಕೈಯಾಗ ಚಲೋ ಭೂಮಿ ಕೊಟ್ರಲ್ಲ ಹಂಗೆ ಕೊಟ್ಟು ಹೋಗ್ಬೇಕಿತ್ತು ಅಂತಿತ್ತು ಅಂದ್ರೆ 2 ಆಕಳ ಸಾಕ್ರಿ ಮನ್ಯಾಗ. ಅದರ ಸಗಣಿ ಮೂತ್ರ ಗಂಜಲ ಮಾಡಿ ಹೊಲಕ್ಕೆ ಹಾಕಕ್ಕೆ ಶುರು ಮಾಡಿ. ಅಜರುದ್ದೀನ್ ಅಂಥೇಳಿ ಒಬ್ಬವ ಬಿಲ್ಡರ್ ಭೇಟಿಯಾಗಿದ್ದ. ಅಜರುದ್ದೀನ್ ಅವನ ತೋಟಕ್ಕೆ ಹೋಗಿದ್ದು ನಾನು. ಅವ ದೊಡ್ಡ ಬಿಲ್ಡರ್, ಅವ ಹೈದರಾಬಾದ್ದಾಗ. ಅಲ್ಲೊಂದು ಗೋಶಾಲೆ ಮಾಡ್ಯಾನ, ಫಾರ್ಮ್ ಹೌಸ್ ಮಾಡ್ಯಾನ. ಅವ ಎಷ್ಟಿದ್ದು ಅಂದ್ರೆ ಅವಾಗ 100 ಆಕಳಿದ್ದು. ನಾವು ಅದಾಗ ಯಾಕೆ ಸಾಕಿವ ಅಂತ ಕೇಳಿದೆ. ಒಂದು ಆಕಳು ಬಂತಂದ್ರೆ 1 ಲಕ್ಷ ರೂಪಾಯಿ ಬರ್ತೈತೆ ರೀ ನನಗೆ ಅಂತ ಹೇಳಿದ. ಒಂದು ಆಕಳು ಬಂತಂದ್ರೆ ನಾನು ಹೊಲ್ದಾಗ ನನಗೆ 1 ಲಕ್ಷ ರೂಪಾಯಿದು ಉತ್ಪನ್ನ ಹೆಚ್ಚಾಕೈತ್ರಿ, ಅದಕ್ಕೆ ನಾನು ಸಿಕ್ಕಾಪಟ್ಟೆ ಆಕಳುಗಳು ತೊಗೊಂಡು ಬರ್ತೀನಿ ಅಂತಂದ. ಯಾರಿಗೆ ಆಕಳ ಮ್ಯಾಗ ಶ್ರದ್ಧೆ ಐತಲ್ಲ ಅವ್ರಿಗೆ ಆಕಳ ಎಲ್ಲನೂ ಕೊಡ್ತೈತಿ. ಆದ್ದರಿಂದ ನಮ್ಮ ಹಿರಿಯರು ಕರೆದ್ರು, ಯಾರಿಗೆ ಶ್ರದ್ಧೆ ಐತಿ ಹಿಂದೂ ಧರ್ಮದಲ್ಲಿ ಅವರು ಆಕಳ ಮೇಲೆ ಶ್ರದ್ಧೆ ಇಡ್ತಾರೆ. ಆಕಳ ಮ್ಯಾಗ ಶ್ರದ್ಧೆ ಇದ್ದವರೆಲ್ಲ ಹಿಂದೂಗಳಾಗಿರ್ತಾರ ಅಂತ ನಮ್ಮ ಹಿಂದುತ್ವದ ಡೆಫಿನಿಷನ್ದೊಳಗೆ ಬರ್ದಾರ.